ಕನ್ನಡದ ಕಂಪನ್ನು ಪಸರಿಸುವ ಕನ್ನಡ ರಾಜ್ಯೋತ್ಸವ ನವೆಂಬರ್ ತಿಂಗಳಲ್ಲಿ ಅದ್ದೂರಿಯಿಂದ ಕನ್ನಡಿಗರು ಆಚರಿಸುತ್ತಾರೆ. ಶಾಲಾ ಕಾಲೇಜುಗಳಲ್ಲಿ, ಸಂಘ ಸಂಸ್ಥೆಗಳಲ್ಲಿ, ಸರ್ಕಾರಿ ಕಚೇರಿಗಳು ಸೇರಿದಂತೆ ನಾಡಿನ ಮೂಲೆ ಮೂಲೆಗಳಲ್ಲಿಯೂ ಕನ್ನಡ ಹಬ್ಬವನ್ನ ಸಂಭ್ರಮಿಸುತ್ತಾರೆ. ಕನ್ನಡದ ಕಂಪನ್ನು ಪಸರಿಸುವ ಕನ್ನಡದ ಜನ ನವೆಂಬರ್ ತಿಂಗಳ ಪೂರ್ತಿ ಹಬ್ಬದ ರೀತಿ ಆಚರಣೆ ಮಾಡ್ತಾರೆ. ಚಿಕ್ಕಬಳ್ಳಾಪುರ ನಗರದ ಸರ್ಕಾರಿ ಬಸ್ ನಿಲ್ದಾಣದ ಬಳಿ ಇರುವ ಶ್ರೀ ಕಾವೇರಿ ಆಟೋ ಚಾಲಕರ ಸಂಘದಿಂದ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡಿದರು. ಸಂಘದ ಮುಖಂಡರೆಲ್ಲ ಸೇರಿ 8ನೇ ವರ್ಷದ ಕನ್ನಡ ರಾಜ್ಯೋತ್ಸವ ಮಾಡಿಕೊಂಡು ಬರುತ್ತಿದ್ದು, ಇಂದು ಸಹ ಕರ್ನಾಟಕ ಇರುವ ಶಿಲೆಗೆ ಮತ್ತು ಕನ್ನಡ ಚಲನಚಿತ್ರದ ಖ್ಯಾತ ನಟರಾದ ಶಂಕರ್ ನಾಗ್ ಮತ್ತು ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರಗಳಿಗೆ ಪೂಜೆ ಸಲ್ಲಿಸುವ ಮೂಲಕ ಅರ್ಥಪೂರ್ಣವಾಗಿ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡಿದರು. ನಾವು 8ನೇ ವರ್ಷದಿಂದ ಮಾಡ್ತಾನೇ ಇದ್ದೀವಿ ಕನ್ನಡ ರಾಜ್ಯೋತ್ಸವ. ಎಲ್ಲನೂ ಅಂದ್ಕೊಳ್ಕೊಂಡು ಇಲ್ಲಿ ಒಂದು ಅಣ್ತಮ್ಮಂದ್ರಂಗೆ 8ನೇ ವರ್ಷ ಮಾಡ್ತಾಯಿದ್ದೀವಿ. ಇಲ್ಲಿ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಓಪನ್ ಆದಾಗಿಂದ ಇಲ್ಲಿ ಕಂಠಾಯವಾಗಿ ಮಾಡ್ಕೊಂಡು ಬರ್ತಾಯಿದ್ದೀವಿ. ಪ್ರತಿ ವರ್ಷವೂ 11ನೇ ತಾರೀಕು ಮಾಡ್ತಾಯಿದ್ವಿ. ಈ ಸರಿ 13ನೇ ತಾರೀಕು ವಿಶೇಷ ಕನ್ನಡ ರಾಜ್ಯೋತ್ಸವ ಹಾಗೆ ವರ್ಷವೂ ಮಾಡ್ಕೊತೀವಿ. ಗಾಡಿಗಳ ಪೂಜೆ ಇಲ್ಲಿ ಹೊಸ್ದಾಗೆ ನಮ್ಮ ಇಲ್ಲಿ 60 ಗಾಡಿ ಇದೆ. ಈ ಸ್ಟ್ಯಾಂಡಲ್ಲಿ 60 ಗಾಡಿ ಇದೆ. ಹೊಸ್ದಾಗಿ ಕಲ್ಲನ್ನು ಒಂದು ಮಾಡಿಸ್ತೀವಿ ಕ್ಲೀನಾಗೆ. ಕಲ್ಲಲ್ಲಿ ಕೊತ್ತನೆ ಮಾಡಿಸಿ ಸ್ಪೆಷಲ್ಲಾಗೆ ಮಾಡಿಸ್ಕೊಂಡು ನಡೆಸ್ಕೊಂಬರ್ತಾಯಿದ್ವಿ. ಇನ್ನು ಶ್ರೀ ಕಾವೇರಿ ಆಟೋ ಚಾಲಕರ ಸಂಘದ ಆಟೋ ಚಾಲಕರು ತಮ್ಮ ನೂರಾರು ಆಟೋಗಳನ್ನು ಸರದಿಯಲ್ಲಿ ನಿಲ್ಲಿಸಿ ಮಧುವಣ ಗಿತ್ತಿಯಂತೆ ಸಿಂಗಾರಗೊಳಿಸಿ ವಿಶೇಷ ಪೂಜೆ ಸಲ್ಲಿಸಿದರು. ಚಲನಚಿತ್ರ ರಾಕಿಂಗ್ ಸ್ಟಾರ್ ಯಶ್ ಅಭಿಮಾನಿಯೊಬ್ಬ ತಮ್ಮ ಆಟೋ ಮೇಲೆ ಭಾವಚಿತ್ರವನ್ನಿಟ್ಟು ಸಿಂಗಾರಗೊಳಿಸಿದ್ದು ಗಮನ ಸೆಳೆಯಿತು. ಒಂದೇ ಬಾರಿಗೆ ಆಟೋಗಳಿಗೆ ಪೂಜೆ ಸಲ್ಲಿಸಿ ನಗರದ ವಿವಿಧ ರಸ್ತೆಗಳಲ್ಲಿ ಆಟೋ ಚಾಲಕರೆಲ್ಲ ಸಂಚಾರ ಮಾಡುವ ಮೂಲಕ ಕನ್ನಡದ ಕಂಪನ್ನ ಪಸರಿಸಿದ್ದಾರೆ. ನಾಗೇಶ್ ಅಂತ ನಾವು ಕಾವೇರಿ ಸ್ಟ್ಯಾಂಡಲ್ಲಿ ಆಟೋ ಓಡಿಸ್ತೀವಿ. ನಾವು ಕಾವೇರಿ ಆಟೋ ನಿಲ್ದಾಣ ಹಾಗೂ ಚಾಲಕರು ಹಾಗೂ ಮಾಲೀಕರು ಒಂದಾಗಿ ನಾವು ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತೀವಿ. ಹೊಸದಾಗಿ ಒಂದು ಕಲ್ಲನ್ನು ನಿರ್ಮಾಣ ಮಾಡಲಾಗಿದೆ ನಾವು ಆಟೋ ಸ್ಟ್ಯಾಂಡ್ದಿಂದ, ಕಾವೇರಿ ಆಟೋ ಸ್ಟ್ಯಾಂಡ್ದಿಂದ. ನಮಗೆಲ್ಲ ಎಡ್ಡು ಬಂದುಬಿಟ್ಟು ರಾಜಶೇಖರ್ ಅಂತ, ಆಮೇಲೆ ಬಂದು ನಾರಾಯಣ ಸ್ವಾಮಿ ಅಂತ, ಅವರೆಲ್ಲ ಅಣ್ಣ ತಮ್ಮದಿರಾಗಿ ಹಾಗೂ ಮಾಲೀಕರು ಚಾಲಕರಾಗಿ ಒಂದುಗೂಡ್ಕೊಂಡು ಇದು ಮಾಡ್ತೀವಿ ಸರ್. ನಾವು ವರ್ಷನೂ ಹಿಂಗೆ ಮುಂದೆ ನಡೆಸ್ಕೊಂಡು ವರ್ಷನೂ ಹಿಂಗೆ ಮಾಡ್ಕೊಂಡು ಹೋಗ್ತೀವಿ. 13 ಒಂದು ಬುಧವಾರ ಅಂದು ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ ಸರ್. ಈ ವೇಳೆ ಶ್ರೀ ಕಾವೇರಿ ಆಟೋ ಚಾಲಕರ ಸಂಘ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ರಾಜಕೀಯ ಮುಖಂಡರು, ಸ್ಥಳೀಯರು, ಕನ್ನಡದ ಅಭಿಮಾನಿಗಳು ಭಾಗಿಯಾಗಿದ್ದರು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.